ಕೂತ್ಕೊಳ್ಳಪ್ಪ. ಇದಕ್ಕೆ ಪ್ರಾಕ್ಟೀಸ್ ಅಲ್ಲಿ ಹೆಂಗೆ? ಪ್ರಾಕ್ಟೀಸ್ ಎಲ್ಲ ಬೈಕಲ್ಲಿ ಹೋಗಿದ್ದೀರಾ ಎಣ್ಣೆ ಕುಯ್ಯೋಕ್ಕೆ? ಭಾಳ ಜಲ್ದಿ ಕರ್ಕೊಂಡ್ಬಂದ್ಬಿಟ್ರು. ಸುಮ್ಮನೆ ಅನ್ನ ಆಪ್ರೇಷನ್ ಮಾಡಿರ್ತಾರೆ. ಯಾವಳ ವರೆಲ್ಲ ಆಗಿದೆ ಸರ್. ಒಂದು ಸ್ಕ್ಯಾನ್ ಮಾಡಿಸಿ ಕರ್ಕೊಂಡು ಬರ್ತಾರೆ ಶಿಸ್ತಾಗಿ. ಭಾಳ ಜಲ್ದಿ ಬಂದ್ಬಿಡಿ. ಪೈಲ್ವಾನ್ ಏನು ಹೆದರ್ಬಿಡಿ, ವಾಸ ಆಗ್ಬಿಡ್ತದೆ. ಯಾವ ಇರ್ದು ಏನು ಹೆದರ್ಬೇಡ, ಆಗಾಯ್ತು ವಾಸ ಆಗೋದು ನೋಡ್ಬೇಕು. ಸಣ್ಣ ಆಗ್ಬಿಡಿ. ಏನು ಹೇಳಿದ್ದಲ್ಲಿ ಏನು ಪ್ರಾಕ್ಟೀಸ್ ಮಾಡೋದು? ಎಲ್ಲ ಬರತ್ತದೆ ಸರ್. ಎಲ್ಲ ಮಾಡೋದು ಜಲ್ದಿ ಅರ್ಥ ಮಾಡ್ಬೋದು. आया यही नहीं है, पकड़े हम नहीं है सामने. हाँ ऐसा ಸಲ್ಲ ಬಿಡಪ್ಪ, ದೇವ್ರು ಒಳ್ಳೇದು ಮಾಡ್ತಾನೆ. ಶಾಬಾಷ್, ಸಲ್ಲ ಬಿಡಿ. ಇದಳೆ ಮೇಲೆ ಹಂಗೆ ನಿಧಾನಕ್ಕೆ ಆಗ್ಬಿಟ್ಟು ತಡೆ ಆಗಿಲ್ಲ ರೀ. ಭಾಳ ಗಟ್ಟಿ ಪೈಲ್ವಾನು. ತಿರುಗಿ ಆ ಕಡೆ ಸೈಡು, ಆ ಕಡೆ ತಿರುಗಿ ಸೈಡು ಸ್ವಲ್ಪ ಮಂಡಿ ಹಂಗೆ ತಿರುಗಿ ಕೆರಳೆ ಬನ್ನಿ, ಸ್ವಲ್ಪ ಕೆರಳೆ ಬನ್ನಿ. ಮಂಡೆ ಇಟ್ಕೊಡೆ, ಕೈ ಕೊಡೋದಿಲ್ಲ. ಸಣ್ಣ ಬಿಡಪ್ಪ, ಸಣ್ಣ ಫ್ರೀಯಾಗಿ ಸಣ್ಣ ಹಂಗೆ ಇರಬೇಕು. ಸರಿಯಾಗಿ ಪಡಿಸ್ರಿ ಕಾಲು. ಹಿಂಗೆ ಇದೆ ಎದೆ ಎತ್ತಿ ಸ್ಟ್ರೈಟ್ ಕುತ್ಕೋಬೇಕು. ಸ್ಟ್ರೈಟ್ ಆಗಿ ಹಂಗೆ ಇರಬೇಕು. ಮುಟ್ಟಿ ಇಲ್ಲ ಹಂಗೆ ಇರಬೇಕು. ಅಲ್ಲಾಡಿಸ್ಬಾರ್ದು. ಎಲ್ಲಿ ಎದಡಿ ಮೇಲೆ ಕುಣಿಸಿ. ಹೇಗೆ ಮತ್ತೆಲ್ಲ ಬಿಡಿಲ್ಲ ಅವ್ರಿಗೆ, ಅವ್ರೇ ಎದಳ್ಳಿ. ಈ ಚೇಂಜ್ ಮಾಡ್ಕೋಬೇಕಾ? ಹಾಂ ಒಳ್ಳೆ ಇದೆ ತಪ್ಪ. ಸ್ಟ್ರೈಟ್ ಆಗಿ ಬಂದಲ್ಲಿ ಮುಟ್ಟಿದ್ದೆ ನೋಡಿ. ಎಲ್ಲೆಲ್ಲಿ ಹೇಳಿರಿ ನೋಡಿದ್ರಾ? ಸ್ವಲ್ಪ ಮಾತು ಹೇಳ್ತೀನಿ. ಪಾರ್ಸಿ ಹಾಕಿ ದಿಸ ಬಿಡ್ತಾರಲ್ಲ, ಹಂಗೆ ಇರ್ಬೇಕು. ಕೈ ಮುಡಬಾರ್ದು, ಹಿಂಗೆ ಇರಬೇಕು. ಒಂದು 5-6 ಕಟ್ ಅದು ಅಷ್ಟು ಅಂಟಿರ್ತದೆ, ಕಚ್ಕೋಬೇಕು. ಗೊತ್ತಾಯ್ತಾ? ಒಂದು 5-6 ಕಟ್ ಹಾಕೋಣ. ವೈದ್ಯ ಕತ್ತೆ ಕೂತ್ಕೊಡಿ. ಚೆಂಡು ಅದೇ ಹಾಂ ಶಾಬಾಷ್, ಹಂಗೆ ಇರಬೇಕು. ಬಯಲಾಟ ಅವ್ರಿಗೇನು ಗೊತ್ತೈತೆ? ಅವ್ರು ತಡೆದಿಲ್ಲ, ತಾರೀಫ್ ಮಾಡಬೇಕು. ಈ ಕಬಡ್ಡಿ ಹುಡುಗರು ಬರ್ತಾರೆ, ಕಿಚ್ಚಾಡ್ಬಿಡ್ತಾರೆ. ಹಂಗೆ ಇರ್ಬೇಡಿ. ಹಾಂ ಇಲ್ಲ, ಕೈ ಮೇಲೆ ಬಿಡಿ. ಹಾಂ ಹಂಗೆ ಹಂಗೆ ಇರ್ಬೇಕು. ಇದು ಹಂಗೂ ಸ್ವಲ್ಪ ಇದಿದೆಯಲ್ಲ ಸರ್, ಅದು ಗಂಟು ಬರ್ತದಪ್ಪ. ಏನು ಕಬ್ಬಣ ನಾವು ಹೊಡೆದು ನಟಿ ಮಾಡ್ಬಿಡೋಕ್ಕೆ ಅವ್ರು ತೆಗೆದ್ರೆ ತಾರೀಫ್ ಮಾಡಬೇಕು. 5-6 ಕಟ್ ಬಿಡಬೇಕು. ಕರ್ಕೋಬೇಕು ಅಂತೀರಿ ಕಟ್ಟಾಕ್ಸಕ್ಕೆ. ನಾನು ಬನ್ನಿ ಇಲ್ಲಿ ಹಾಕ್ತಾರೆ, ನಾನೇ ಹಾಕ್ತೀನಿ ಕರ್ಕೊಬಂದಿರೋದು. ಹಂಗೆ ಹಸಾಗ ಹೊರಟತ್ರ ಬಂದಾಗ್ತಾರಂತಾರ ಸರ್. ಅರ್ಥ ಕರ್ಕೋಗಂತ ಇದು ಮಾಡ್ತಾಯಿದ್ರು. ನನ್ನ ಯೂಟ್ಯೂಬ್ ನೋಡಿ ಎಲ್ಲ ಇದಕ್ಕೆ 3 ಪೀಸ್ ಆಗುತ್ತೆ ಅಂತ ಬರ್ತಾರೆ. ಕೂತ್ಕೊಡ್ರಿ. ಅದೇ ಹಾಂ ಹಂಗೆ ನಡೆಯೋದು ಸ್ಟ್ರೈಟ್, ಮಾಡೋದು ಸ್ಟ್ರೈಟ್, ಎಲ್ಲ ಹಿಂಗೆ ಆಗುತ್ತೆ. ಮೂಳೆ ಬಿಟ್ಬಿಟ್ರದ, ಇದು ಸ್ಕ್ರಾಪ್ ಬಿಟ್ರದ. ಎಕ್ಸ್ರೇ ಕಾಣ್ತಲ್ವ ಅಲ್ಲಿ? ಗೊತ್ತಾಯ್ತು. ಅದಕ್ಕೋಸ್ಕರ ಎಕ್ಸ್ರೇ ತೆಗಿಸ್ಬೇಕು. ಭಾಳ ಒಳ್ಳೇದು. ನಾವು ಹೇಳಿದ್ರೆ ಅರ್ಥ ಆಗಿಲ್ಲ. ಎಕ್ಸ್ರೇ ತೆಗಿಸ್ಬಿಟ್ರೆ ಒಂದು ಸಮಾಧಾನ. ನೀವೊಂದು ಎಕ್ಸ್ಟ್ರಾ ಸ್ಕ್ಯಾನಿಂಗ್ ಮಾಡಿಸ್ಕೊಳ್ತಾನೆ ಇಲ್ಲಿ. ಮನೆ ಗೊತ್ತಿದ್ದಿಲ್ಲ ನಿಮಗೆ? ಬಂದಿದ್ದ ನಾನೇ ಬಂದಿದ್ದೆ. ನಾನು 2 ಸಲ ಮತ್ತೆ ಅಲ್ಲೇ ಬರೋದು ಲೇಟು. ಅಲ್ಲಿ ಅಂದ್ರೆ ಅಲ್ಲೇ ಸ್ಕ್ಯಾನಿಂಗ್ ಮಾಡಿಸ್ತಿದ್ವಲ್ಲ, ಎಕ್ಸ್ರೇ ಮಾಡಿಸ್ತಿದ್ವಲ್ಲ, ಅದಕ್ಕೆ ಹಂಗೆ ಅವರು ಅದು ಎಷ್ಟರಲ್ಲಿ ಹೊರಟಾಗಿದೆ ಸ್ಕ್ಯಾನಿಂಗ್ಗೆ. ಅದ ಕರ್ನಾಟಕ ಗಾಡಿ ಒಳ್ಳೇದು. ಈಗ ಅದು ಹೆಸರಲ್ಲಿ ಚೇಂಜ್ ಅವ್ರೇ ಹಿಡಿತಾರ, ಕೈಗೆ ಆಡ್ಸಕ್ ಹೋಗ್ಬೇಡಿ. ಆಮೇಲೆ ನೀವು ನೋಡೋರು ಏನಾಗಿಲ್ಲ ಅಂತಾರೆ. ಆ ಥರ ಇದ್ದೀರಾ ನೀವು. ಒಂದು ಉಗ್ರು ನೋಡ್ಬಿಟ್ರೆ ಮನುಷ್ಯ ತಡೀತಾ ಇಲ್ಲ. ತಡೆದಿದ್ದಾರೆ, ನಾವು ತಡೀತಾರೆ. ಅಭ್ಯಾಸ ಆಗ್ಬಿಡುತ್ತೆ ತಡೆದಿ. ನೆಟ್ಟಿ ಕೂತ್ಕೊಳ್ಳಿ. ಎತ್ಕೊಂಡ್ರು ಅಲ್ಲಾಡಕ್ಕಿಲ್ಲ. ದೇವ್ರು ಕೂಡ ಒಂದು 5 ಕಟ್ ಹಾಕೋಣ. ಅದು ಬರ್ತಾ ಬರ್ತಾ ಸ್ವಲ್ಪ ಕಚ್ಕೋಬೇಕು.
ಈಗ ಪ್ಯಾಂಟ್ ಅರ್ಧೊಬ್ರು ಹೊಡೆದ್ರು ಕಾಣಕ್ಕಿಲ್ವಾ, ಮರ ಕಟ್ಬಿಟ್ಟು ಹೊಡೆದ್ರೆ ಕಾಣಕ್ಕಿಲ್ಲ. ದೇವ್ರು ಮಾಡಿರೋದು ಯಾರಪ್ಪ ಅಂದ್ರೆ ವರ್ಷನಾಟಿ ಬರೋಕ್ಕಿಲ್ಲ. ಈಗ ರಾಡ್ ಹಾಕ್ತಾರೆ, ಆಪ್ರೇಷನ್ ಮಾಡ್ತಾರೆ, ಎಲ್ಲಿ ಬರ್ತದೆ? ಗಂಟು ಕಾಣ್ತದೆ ಸ್ವಲ್ಪ ಅಷ್ಟೇ. ಭಾರ ಐತಿ, ಏನು ಬೇಕು ಮಾಡಿದ್ದೇವೆ ಅಡಬಂದ. ಇಲ್ಲಿ ಸ್ವಲ್ಪ ಊತ ಬರ್ತದೆ, ಹೀಗೆ ಮಾಡ್ತಿಲ್ಲಲ್ಲ, ಈಗ ಆಡ್ಸಿರೋ ಬರೋಕ್ಕಿಲ್ಲ. ಬಂದ್ರೂ ಗಾಬರಿ ಆಗ್ಬೇಡಿ, ಬಿಗಿ ಇರ್ತದಲ್ಲ ಬ್ಯಾಂಡೇಜು. ಅದೇ ಇದು ಮಾಡಿದವ್ರೆ, ಅವರೇ ಒಂದು ಬಾಂತರ ಮಾಡ್ಬಿಡೋರಲ್ಲಿ. ಗೊತ್ತು ಅದು ಹೀಗೆ ಗೊತ್ತೈತೆ ಅಂತ ಅಲ್ಲಿ ಏನಿಲ್ಲ, ಏನು ಚಂದದ ಬಟ್ಟೆದು ಅದು ನೋಡಿ. ತೋರಿಸು, ಯಾವ ಡಾಕ್ಟರ್ ತೋರಿಸಿದ್ದಿಲ್ಲ ನೋಡಿ. ಇಲ್ಲಿ ಇದು ಕೆರಡೆ ಬಂದ್ಬಿಟ್ಟಿದೆ, ಇದು